ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಾಮ್ಕುಮಾರ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಕ್ರಿಕೆಟ್ ನೋಡೋದಕ್ಕೆ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ ನಾನು ಸ್ಟೇಡಿಯಮ್ಗೆ ಫ್ರೀಯಾಗಿ ಮ್ಯಾಚ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಫ್ರೀ ಟಿಕೆಟ್ ಹೆಂಗೆ ಸಿಕ್ತು ಅಂತೇಳಿ ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ಈ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ಕಬ್ಬನ್ ಪಾರ್ಕ್ ಮೆಟ್ರೋ. ಸೊ ಅಲ್ಲಿಗೆ ಬಂದುಬಿಟ್ಟು ನಾನೀಗ ಎಕ್ಸಿಟ್ ಆಗಿದ್ದೀನಿ. ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬೀಳ್ತಾ ಇದ್ದಂಗೆ ನನ್ನ ಕಣ್ಣಿಗೆ ಫಸ್ಟ್ ಬಿದ್ದಿದ್ದು ಈ ಜನ ನೋಡಿ, ಆ್ಯಕ್ಚುಯಲ್ ಜನಸಾಗರ ಅಂದರೆ ಇದು. ಆಮೇಲೆ ಕಣ್ಣಿಗೆ ಬಿದ್ದಿದ್ದು ಇಲ್ಲಿ ನೋಡಿ, ಇದು DC ಬಸ್ಸು. ಇವತ್ತು RCB ವರ್ಸಸ್ DC ಮ್ಯಾಚ್ ಇರೋದ್ರಿಂದ DC ಬಸ್ ಹೋಗ್ತಾ ಇದೆ ನೋಡಿ. ಜನ ನೋಡಿ ಯಾವ ಥರ ಬಂದಿದ್ದಾರೆ, ಯಪ್ಪ ಎಲ್ಲಿ ನೋಡಿದ್ರು RCB ಸಪೋರ್ಟರ್ಸೇ ಕಾಣ್ತಾ ಇದ್ದಾರೆ. ಬ್ಯಾಂಗ್ಳೂರು ಅಲ್ವಾ, ಹಾಗಾಗೆಲ್ಲ RCB ಸಪೋರ್ಟರ್ಸೇ ಇರ್ತಾರೆ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಜರ್ಸಿ ಬಿಟ್ಟು ಇಲ್ಲಿ ಮತ್ತೆ ಯಾವ ಜರ್ಸಿನೂ ಕಾಣ್ತಾ ಇಲ್ಲ. ಎಲ್ಲಿ ನೋಡಿದ್ರು ವಿರಾಟ್ ಕೊಹ್ಲಿನೇ. ಜನ ಹೆಂಗೆ ತುಂಬಿದ್ದಾರೆ ಅಂತ ಹೇಳಿದ್ರೆ ಅವಾಗಿಂದ ನಡೀತಾ ಇದ್ದೀನಿ, ಇನ್ನೂ ನನ್ನ ಗೇಟ್ ನಂಬರ್ 2 ಸಿಗ್ತಾ ಇಲ್ಲ. ಹೋಗ್ತಾ ಇದ್ದೀನಿ ಇನ್ನೂ. ಫೈನಲಿ ಈಗ ಗೇಟ್ ನಂಬರ್ 2 ಹತ್ರ ರೀಚ್ ಆಗಿದ್ದೀನಿ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ, ಸೆಕ್ಯೂರಿಟಿ ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ಯಾವುದೇ ಡಿಜಿಟಲ್ ಐಟಮನ್ನು ನಿಮಗೆ ಒಳಗಡೆ ಕ್ಯಾರಿ ಮಾಡೋದಕ್ಕೆ ಬಿಡಲ್ಲ, ಮತ್ತು ಬ್ಯಾಗ್ ಕೂಡ ಬಿಡಲ್ಲ. ಮೊಬೈಲನ್ನ ನೀವು ಕ್ಯಾರಿ ಮಾಡ್ಬೋದು. ಕೊನೆಗೂ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಒಳಗಡೆ ಎಂಟ್ರ್ ಆಗಿದ್ದೀವಿ. ಈಗ ಬನ್ನಿ ಒಳಗಡೆ ಹೋಗೋಣ ಸ್ಟೇಡಿಯಮ್ಗೆ. ಇವತ್ತು ಮ್ಯಾಚ್ ನಡೀತಾ ಇರೋದು ನಮ್ಮ ಬ್ಯಾಂಗ್ಳೂರಿನಲ್ಲಿರೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ನಮಗೆ ಅಂದರೆ RCB ಅವ್ರಿಗೆ ಇದು ಹೋಮ್ ಮ್ಯಾಚು. ಈ ಸಲ ನಮ್ಮ RCB ಪ್ಲೇ ಆಫ್ಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಮ್ಯಾಚನ್ನು ವಿನ್ ಆಗಲೇಬೇಕು. ಇಬ್ಬರಿಗೂ ಇದು ಡೂ ಆರ್ ಡೈ ಮ್ಯಾಚು. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಜನ ಎಲ್ಲ ಬಂದು ಆಲ್ರೆಡಿ ಕೂತ್ಕೊಂಡಿದ್ದಾರೆ, ಫುಲ್ ಕ್ರೌಡೆಡ್. ನಾವು ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಬಂದಿರೋದ್ರಿಂದ ನಾವಿಲ್ಲಿ ಪ್ಲೇಯರ್ಸ್ನೆಲ್ಲ ನೋಡ್ಬೋದು. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಈಗ ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ. ಈಗ ಟಾಸ್ ಆಗ್ತಾ ಇದೆ. DC ಅವರು ಟಾಸ್ ವಿನ್ ಆಗಿ ಫಸ್ಟ್ RCBಗೆ ಬ್ಯಾಟ್ ಮಾಡೋದಕ್ಕೆ ಹೇಳಿದ್ದಾರೆ. ಇನ್ನೇನು ಮ್ಯಾಚು ಸ್ಟಾರ್ಟ್ ಆಗ್ತಾ ಇದೆ. ಪ್ಲೇಯರ್ಸ್ ಇಬ್ಬರು ಬರ್ತಾ ಇದ್ದಾರೆ ನೋಡಿ, ನಮ್ಮ ಪ್ಲೇಯರ್ಸ್ ಇಬ್ಬರು ಬರ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಮತ್ತು ಪ್ಯಾಟ್ ಡು ಪ್ಲೆಸಿಸ್. ಆ್ಯಕ್ಚುಲಿ ಕ್ರೌಡ್ ಸಖತ್ತಾಗಿ ಬಂದಿದ್ದಾರೆ, ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ರೌಡ್ ರಿಯಲಿ ಮ್ಯಾಟ್ರ್ ಆಗುತ್ತೆ ಅಂತ ನಂಗೆ ಗೊತ್ತಾಗ್ತಾ ಇರೋದೇ ಇವತ್ತು. ಮೊದಲೆಲ್ಲ TV ಮುಂದೆ ಕೂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ವಿ, ಬಟ್ ಅಲ್ಲಿ ನೋಡೋದೇ ಬೇರೆ, ನಾವು ಇಲ್ಲಿ ಕೂತ್ಕೊಂಡು ನೋಡೋದೇ ಬೇರೆ. ಆಮೇಲೆ ಇನ್ನೊಂದು ಹೊಸ ವಿಷಯ ನಂಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ನಾವು 1 ಓವರ್ ಆದಮೇಲೆ ಬ್ಯಾಟರ್ಸು ಆ ಕಡೆಯಿಂದ ಈ ಕಡೆಗೆ ಬಂದು ಮತ್ತೆ ನಿಂತ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಹಂಗಲ್ಲ, ಇದು ಇಡೀ ಕೀಪರು ಮತ್ತು ಇಡೀ ಟೀಮೇ ಇಂಟರ್ಚೇಂಜ್ ಆಗುತ್ತೆ. ಬ್ಯಾಟರ್ಸ್ ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ನಮ್ಮ RCB ಬ್ಯಾಟಿಂಗ್ ಈಗ ಕಂಪ್ಲೀಟ್ ಆಗಿದೆ. 187 ಹೊಡೆದಿದ್ದಾರೆ. ಸ್ಕೋರ್ ಸ್ವಲ್ಪ ಕಡಿಮೆನೇ ಆಯಿತು ನಮ್ಮ ಸ್ಟೇಡಿಯಮ್ಗೆ ಕಂಪೇರ್ ಮಾಡಿದ್ರೆ. ಇನ್ನೊಂದು 200-220 ಬೇಕಿತ್ತು ಅನಿಸುತ್ತೆ. ನೋಡೋಣ ನಮ್ಮ ಬೌಲರ್ಸ್ ಏನು ಮಾಡ್ತಾರೆ ಅಂತೇಳಿ. ಅವಾಗಿಂದ ವಿರಾಟ್ ಕೊಹ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಬಟ್ ಅವ್ರು ನೋಡಿದ್ರೆ 30 ಯಾರ್ಡ್ ಸರ್ಕಲ್ ಬಿಟ್ಟು ಈ ಕಡೆ ಬರ್ತಾನೆ ಇಲ್ಲ ನೋಡಿ, ಇಲ್ಲಿಂದನೇ ನೋಡಬೇಕಾಗಿದೆ. ಏನು ಗುರು, ನಮ್ಮ ಬೌಲರ್ಸ್ ಹಿಂಗೆ ವಿಕೆಟ್ ತೆಗಿತಾವ್ರೆ, ಯಪ್ಪ ಇದು ನಮ್ಮ ಬೌಲರ್ಸ್ ಏನೋ ಯಾಕೋ ಡೌಟ್ ಆಗ್ತಾ ಇದೆ. ಇನ್ನೇನಿಲ್ಲ, ಮೇಜರ್ ವಿಕೆಟ್ಸ್ ಎಲ್ಲ ಹೋಗಿದೆ DC ಕಡೆಯಿಂದ. ಸೊ ಈ ಸಲ ಮ್ಯಾಚ್ ನಮ್ಮದೇ.
ಮ್ಯಾಚ್ ಗುರು, ಏನು ಸಖತ್ತಾಗಿತ್ತು. ಕೊನೆಗೂ ನಮ್ಮ RCB ಅವರು 47 ರನ್ಸಿಂದ ವಿನ್ ಆಗಿದ್ದಾರೆ. ಫ್ಯಾನ್ಸ್ ನೋಡ್ಬೋದು ನೀವೀಗ, ಕಿತ್ತೆದ್ದು ಕುಣಿತಾ ಇದ್ದಾರೆ RCB ವಿನ್ ಆಗಿದೆ ಅಂತ ಹೇಳಿ. ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ. ಫುಲ್ ಟೀಮ್ ಪರ್ಫಾರ್ಮೆನ್ಸ್ ಅಂದರೆ ಇದು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆಮೇಲೆ ನಿಮಗೆ ಇನ್ನೊಂದು ವಿಷಯ ಹೇಳಿಲ್ಲ, ನನಗೆ ಫ್ರೀ ಟಿಕೆಟ್ ಹೇಗೆ ಸಿಕ್ತು ಅಂತ ಹೇಳಿ. ನಾನು ವರ್ಕ್ ಮಾಡೋ ಕಂಪ್ನಿಯಲ್ಲಿ ನಮಗೆ ಟಿಕೆಟ್ ಪ್ರೊವೈಡ್ ಮಾಡಿದ್ರು, ಹೋಗಿ ಮ್ಯಾಚ್ ನೋಡ್ಕೊ ಬನ್ನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಫ್ರೀಯಾಗಿ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡಿದೆ.